ಹಾಯ್ ಎಲ್ರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಶೋ. ಸೊ ಇವತ್ತಿನ ಮ್ಯಾಚ್ ಎಲಿಮಿನೇಟರ್ ಈ IPL ಆದ್ಮೇಲೆ ಮುಂಬೈ ಇಂಡಿಯನ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್. ನಾ ಅನ್ಕೊಂಡಿಲ್ಲ ಈ ಪರಿಯತ್ ಈ ಮ್ಯಾಚ್ ಐತೆ. ಸೊ ನಾನ್ ಸ್ವಲ್ಪ ಟಕ್ಕರ್ ಇತ್ತು ಅನ್ಕೊಂಡಿದ್ದೆ, ಆದ್ರ ಈ ಪರಿ ಮಾಡತ್ರ ಮುಂಬೈ ಇದು ಗುಜರಾತ್ ಬೌಲರ್ಸ್ ಏನ್ ರನ್ ಕೊಡೋಕಿ ಏನ್ ಸುದ್ದಿ. ನಮ್ ರೋಹಿತ್ ಶರ್ಮಾ ಅವ್ರ ತಿರ ಬಿಡಿದ್ರ ಇವತ್ತ ಇವ್ರ ಪಂಜಾಬ್ ಹೊತ್ತು ಈ ಗುಜರಾತ್ ಬೌಲರ್ಸ್ ಗಳಿಗೆ ಅವ್ರ ಏನೈತೆ ಗೊತ್ತಿಲ್ಲ ಗುರು ನನಗರೆ. ಈ ಗುಜರಾತ್ ಬೌಲರ್ಸ್ ಗಳು ಈ ಪ್ಲೇ ಆಫ್ಸ್ ಬರೋಕ್ಕಿಂತ ಮುಂಚೆ ಏನ್ ಬೌಲಿಂಗ್ ಇತ್ತು, ಏನ್ ಸುದ್ದಿ. ನಮ್ಮ RCB ಅವ್ರ ಹಂಗ ಬೌಲಿಂಗ್ ಮಾಡ್ತಾರ, ಒಟ್ಟ ರನ್ ಕೊಡ್ತಿರ್ಲಿಲ್ಲ. ಸಿರಾಜ್ ಅವ್ರು ರನ್ ಕೊಡ್ತಿರ್ಲಿಲ್ಲ, ಈಗ ಪ್ರಸಿದ್ಧ ಕೃಷ್ಣ ಅವ್ರತ್ತು ಯಾರು ರನ್ ಕೊಡ್ತಿರ್ಲಿಲ್ಲ. ಆದ್ರೆ ಇವ್ರಿಗೆ ಏನಾಗೈತೆ ಯಾರು ಗೊತ್ತು, ಈ ಪ್ಲೇ ಆಫ್ ಸೆಮಿಫೈನಲ್ ಬತ್ತು ಅವಾಗಿಂತ 200+ ರನ್ ಹೊಡ್ಸ್ಕೊತಾರ ಪ್ರತಿ ಮ್ಯಾಚ. ಸೊ ಅವ್ರ ಬೌಲರ್ಸ್ ಒಳಗೆ ಏನಾಗೈತೆ, ಇವ್ರ ಫೀಲ್ಡಿಂಗ್ ಜೊತೆ ಮಾಡ್ತಾರ ಗೊತ್ತಿಲ್ಲ. ಆದ್ರೆ ಗುಜರಾತ್ ಅವ್ರ ಫೀಲ್ಡಿಂಗ್ ಹತ್ರ ಏನು ಮಣ್ಣು ಜಮ ಇಲ್ಲ. ಯಾಕಂದ್ರೆ 4 ಕ್ಯಾಚ್ ಬಿಟ್ಟಾರ ಇವತ್ತ. ಕುಶಾಲ್ ಮೆಂಡಿಸ್ ಕ್ಯಾಚ್ ಬಿಟ್ರು, ಕ್ವಾರ್ಜೆ ಕ್ಯಾಚ್ ಬಿಟ್ರು, ಸಾಯಿ ಕಿಶೋರ್ ಕ್ಯಾಚ್ ಬಿಟ್ರು. ಸೊ ಸೂರ್ಯಕುಮಾರ್ ಅದಾವ, ರೋಹಿತ್ ಶರ್ಮಾ ಮತ್ತು ಜಾನಿ ಬೆರ್ಸ್ಟೋ ಇಷ್ಟೆಲ್ಲ ಮಂದಿ ಕ್ಯಾಚ್ ಬಿಟ್ರು ಇವತ್ತು ಹೇಳ್ಬೇಕಾರ. ಅದ್ರಾಗ ಈ ರೋಹಿತ್ ಶರ್ಮಾಗ ಹೋಗ್ಲಿ ಬಿಟ್ರೆ ಪ್ರತಿ ಮ್ಯಾಚ್ ಆಡ್ತಾರ. ಆ ಜಾನಿ ಬೆರ್ಸ್ಟೋ ಬಂದಿದ್ದ ಇವತ್ತು ಆಸ್ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದು ರಿಯಾನ್ ರಿಕಲ್ಟನ್ಗಿಂತ ಒಂದು KG ಹೆಚ್ಚು ಆಡಿದ್ರೆ ಹೇಳ್ಬೇಕು ಜಾನಿ ಬೆರ್ಸ್ಟೋ. ಪರಿ ಬ್ಯಾಟಿಂಗ್ ಪ್ಯೂರ್ ಡಾಮಿನೇಷನ್ ಅಂತ ಹೇಳ್ಬೇಕು ಜಾನಿ ಬೆರ್ಸ್ಟೋ ಅಂತ. 40+ ರನ್ ಬಿಡ್ತಾರೋ. ಸೊ ಅವ್ರದಾಗಿಂದ ಇನ್ ಕೇಳ್ಬೇಕ, ಇವ್ರ ಮ್ಯಾಲ ಯಾರು ಓಪನಿಂಗ್ 40 ಒಂದು ಓಪನಿಂಗ್ ಒಳಗ ಇವ್ರ 40-80 ಪಾರ್ಟ್ನರ್ಶಿಪ್ ಇತ್ತು. ಇನ್ ತಳಗಿನವ್ರು ಕೇಳ್ಬೇಕ. ಅವ್ರದಾಗಿಂದ ಈ ಕಡೆ ಸೂರ್ಯಕುಮಾರ್ ಯಾದವ್ ಬಂದ್ರು, ಮತ್ತು ಹಾರ್ದಿಕ್ ಪಾಂಡ್ಯ ಅಂತೂ ಧ್ವಂಸನ ಮಾಡಿರುತ್ತೆ ಹೇಳ್ಬೇಕು. ಡೆತ್ ಓವರ್ಸ್ನ ಬಂದ 9 ಬಾಲಿಗೆ 27 ರನ್ ಹೊಡಿತಾರೋ, ಅವ್ರಂತೂ ಹಿಡ್ಲಕ್ ಆಗಲಾರ್ದಂಗ ಐತಿ. ಸೊ ಮುಂಬೈದವ್ರು ಎಲ್ಲ ಸೇರಿ 228 ರನ್ ಹೊಡಿತಾರೋ. ಇದೇನು ಗೊತ್ತಿರುತ್ತೆ, ಗುಜರಾತ್ ಅವ್ರಿಗೆ 228 ಸ್ವಲ್ಪ ಟಫ್ ಟಾಸ್ಕ್ ಅಂತ ಗೊತ್ತಿರುತ್ತೆ. ಆರು ನಂಬಿಕೆ ಆಡಕ್ ಬಂದಿರ್ತಾರೋ. ಅದ್ರಾಗ ಲಘುಟ ಶುಭ್ಮನ್ ಗಿಲ್ ಅವ್ರು ಔಟ್ ಹಾಕೋರು, ಅದು LBW ಹಾಕೋರು. ಮತ್ತು ಸಾಯಿ ಸುದರ್ಶನ್ ಅವರು L100 ಅವ್ರು ಒಂದು 80 ರನ್ ಹೊಡೆದ್ರು. ಸ್ವಲ್ಪ ಇನ್ನೂ ಬೇಕಾಯ್ತು, ಆರ ಗೆಲ್ಲಿಲ್ಲ ಯಾರು ಗುಜರಾತ್ ಅವರು. ಸೊ ಭಾಳ ಪ್ರಯತ್ನ ಬಿಟ್ಟರು ಸಾಯಿ ಸುದರ್ಶನ್ ಪಕ್ಕ. ದ ಕನ್ಸಿಸ್ಟೆನ್ಸ್ ಸಾಯಿ ಸುದರ್ಶನ್ ಅಂತ ಹೇಳ್ಬೇಕು. ಸೊ ಆ ಪರಿ ಕನ್ಸಿಸ್ಟೆನ್ಸಿ ಆಗಿ ಆಡತ್ತಾರ ಇವರು. ಪ್ಲೇ ಆಫ್ಸ್ ಆಗಲಿ ಸಾದಾ ಮ್ಯಾಚ್ ಆಗಲಿ ಒಟ್ಟೆ ರನ್ ಹೊಡಿತಾರೆ, ಒಟ್ಟೆ ಬಿಟ್ಟಿಲ್ಲ ಇವರು. ಸೊ ಇವತ್ತಿನ ಮ್ಯಾಚ್ ರನ್ ಹೊಡಿಯೋದು ಕಂಟಿನ್ಯೂ ಮಾಡಿದ್ರು. ಸೊ ಬಂದಿರ್ಕ ಸೋ ಎಟ್ ಕ್ಲೋಸ್ ಇದು ಸೋ ಕ್ಲೋಸ್ ಅನ್ಬೇಕು. ಆ ಪರಿ ಆಯ್ತು ಇವತ್ತಿನ ಮ್ಯಾಚ್ನಾಗ. ಅವ್ರದ್ದು ಕುಶಾಲ್ ಮೆಂಡಿಸ್ ಚಲೋ ಆಡತ್ತಿರ್ಕರೆ ಆ ವಯ್ಯಾಗ ಏನಾಯ್ತು ಗೊತ್ತಿಲ್ಲ. ಏನಾಗೈತ್ರಿ ಇವ್ರಿಗೆ ಹಿಟ್ ಔಟ್ ಆಗ್ಯಾರ ಎಲ್ಲ. ಬಟ್ ಕ್ರಿಕೆಟ್ನ ಹಿಟ್ ಔಟ್ ಆಗೋದು ಭಾಳ ಕಮ್ಮಿ. ಆದ್ರೆ ಈ ಮನುಷ್ಯನ ಒಂಥರ ಸ್ಪೆಷಲ್ ಆಗಿಲ್ಲ, ಬರೋ ಬಾಲ್ ಹಿಂದೆ ಆಡ್ಲಕ್ ಹೋಗಿ ಹಿಟ್ ಔಟ್ ಆದ್ರು. ಸೊ ಈ IPL ದಾಗ ಚೀಸ್ ವಿಕೆಟ್ ಅಂತ ಹೇಳ್ಬೇಕು ಇವ್ರದ. ಎಲ್ಲ ಟೋಟಲ್ ಆಗಿ ಗುಜರಾತ್ ಅವ್ರ ಈ ಮ್ಯಾಚ್ ಸೋತು ಪ್ಲೇ ಆಫ್ಸ್ ಅಂತ ಹೊರಗೆ ಬಿದ್ರು. ಎಲಿಮಿನೇಟರ್ ಒಂದೇ ಟೀಮ್ ಅಂದ್ರೆ ಐತಿ. ಎಲಿಮಿನೇಟರ್ 3 or 4 ಅಂದ್ರೆ 3ನೇ ನಂಬರ್ 4ನೇ ಪೊಸಿಷನ್ ಆಗಿರೋ ಟೀಮ್ ಆಡ್ತಿರ್ತಾವ. ಅದ್ರೊಳಗೆ ಒಂದು ಮ್ಯಾಚ್ ಸೋತ್ರ ಮುನಿ ಹೋಗೋದಾಕತಿ. ಮುನಿ ಇದ್ರೊಳಗ ಈಗ ಗುಜರಾತ್ ಅವ್ರ ಮುನಿಗೆ ಹೋಗಾಯ್ತು. ಇನ್ನು ಉಳಿದು ಈ ಪ್ಲೇ ಆಫ್ಸ್ ಒಳಗೆ ಇನ್ನ ಕ್ವಾಲಿಫೈ ಟು ಆಡ್ಬೇಕಾಯ್ತು ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್. ಸೊ ಅವ್ರ ಮಜಾ ಐತಿ ಈ ಸಲ. ಮತ್ತೆ ಇದಕ್ಕರ ಪಂಜಾಬ್ ಕಿಂಗ್ಸ್ ಅವ್ರು ಮುಂಬೈದವ್ರು ಮತ್ತೆ ಡಾಮಿನೇಷನ್ ಮಾಡ್ತಾರೆ. ಈಗ ಮುಂಬೈದವ್ರು ಪಂಜಾಬ್ದವ್ರು ನೋಡಿತಾರ, ನೋಡಿ ಬಾಗಿನ ಮಜಾ ಇರುತ್ತೆ. ಸೊ ಅಷ್ಟು ಎಕ್ಸಾಟಿಂಗ್ ನಮ್ಮ RCB ಲಾಸ್ಟಿಗೆ ಯಾರು ಮೀಟ್ ಮಾಡ್ತಾ ಇರ್ತಾರೆ ಅದೇ ಮ್ಯಾಚ್ ಡಿಸೈಡ್ ಆಗುತ್ತೆ. ಸೊ ಇಷ್ಟ ಐತೆ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಗಿದ್ದು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ. ಸೊ ಮತ್ತೆ ನಮಸ್ಕಾರ.